ಬೇಕೇ ಬೇಕು, ಬೇಕೇ ಬೇಕು, ಎಲ್ಲಿವರೆಗೂ ಹೋರಾಟ? ಬೇಕೇ ಬೇಕು, ಧಿಕ್ಕಾರ ಧಿಕ್ಕಾರ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಎಲ್ಲಿವರೆಗೂ ಹೋರಾಟ? ಯಾಕೆ ಎಷ್ಟು ಜನ ಬಂದು ಎಷ್ಟು ಜನ ಊಟ ಮಾಡ್ಕೊಂಡು ಹೋಗ್ತಾರೆ ಮರೆ ನಿನಗೆ ಒಬ್ಬರು ಊಟ ಕೊಡೋಕೆ ಗ್ಯಾಸ್ ಪ್ರಾಬ್ಲಮ್ ಅಂತ ಹೇಳಿ ಅದಿದ್ರೆ ನೀರು ಏನಾದ್ರು ಕೇಳಿದ್ರೆ ಟಾರ್ಚರ್ ಕೊಡ್ತಾರೆ. ಯಾರು ಹಂಗ ಅನ್ನೋದು ನಿನಗೆ ಕೇಳಿದ್ರೆ ವಾರ್ಡನ್ಗೆ ಫೋನ್ ಹಚ್ಚಂತಾರೆ. ನಾವು ಮಾರ್ನಿಂಗರ ಫೋನ್ ಹಚ್ಚಿ ಕೊಟ್ಟಿದೀನಿ. ಮತ್ತೆ ಒಂದಂದ್ರೆ ಈಗ ಕೊಡಲ್ಲ ಆ ಕಡೆ ಮತ್ತೆ ವಾರ್ಡನಿಗೆ ಕಾಲ್ ಮಾಡಂತಾರೆ. ಈಗ ಇನ್ನೂ ಊಟ ಮಾಡಿಲ್ಲ ನಾನು ಇದುವರೆಗಾದ್ರು. ಅಷ್ಟು ಟಾರ್ಚರ್ ಕೊಡ್ತಾರೆ. ಇವತ್ತು ಊಟನೇ ಮಾಡಿಲ್ಲ? ಇಲ್ಲ ಮಾಡಿಲ್ಲ ನಾನು ಇನ್ನು. ಬೆಳಗ್ಗೆ ಕೊಟ್ಟಿಲ್ಲ ಗಂಡ ಊಟ. ಯಾಕೆ ಹೇಳಿದ್ರೆ ನೀವು ಹೆಚ್ಚುವರಿ ವಿದ್ಯಾರ್ಥಿನ ಗ್ಯಾಸ್ ಪ್ರಾಬ್ಲಮ್ ಹೇಳ್ತಾರೆ. ಏನ್ ಕೇಳಿದ್ರೆ ಗ್ಯಾಸ್ ಪ್ರಾಬ್ಲಮ್ ಹೇಳ್ತಾರೆ. ಈಗ ಅವ್ರ ಹೆಚ್ಚುವರಿ ವಿದ್ಯಾರ್ಥಿಗಳು ಮತ್ತೆ ಸೇರ್ಸ್ಕೊಂಡ್ರೆ ಯಾಕೆ ಸೇರ್ಸ್ಕೊಂಡ್ರ ಅಂತ ಅವರು 1.5 ವರ್ಷ ಆಯ್ತು. 2 ತಿಂಗಳಿಗೆ ವಾರ್ಡನ್ಗಳು ಚೇಂಜ್ ಆಗ್ತಾ ಇದಾರೆ. ನೀನ್ ಇಲ್ಲಿ ಬಂದ್ ಎಷ್ಟು ವರ್ಷ? ನಾವು 1.5 ವರ್ಷ ಆಯ್ತು. ಏನ್ ಓದ್ತಿರೋದು ನೀನು? B.Ed ಓದ್ತಾ ಇದೀವಿ. 500 ಕಿಲೋಮೀಟರ್ ಇಂದ ಬಂದಿದೀವಿ. ನಾವು ಡೈಲಿ ಒಂದಕ್ಕೆ ಹೊರಗೆ ಊಟ ಮಾಡಕ್ಕಾಗಲ್ಲ. ಅದೆಲ್ಲ ಹೇಳಿದ್ರೆ ಯಾಕೆ ಸುಮ್ನಿದ್ದೆ? ಇಷ್ಟೇ ಸುಮ್ಕಿರಾಗ ಅವ್ರು ಯಾರು ಮಾಡ್ಕೊಂಡಿಲ್ಲ. ನಮ್ಗೆ ತಮ್ಮ ಯಾರು ಮಾಡ್ಕೊಂಡಿಲ್ಲ. 2 ತಿಂಗಳಿಗೆ ವಾರ್ಡನ್ ಚೇಂಜ್ ಆಗೋದಕ್ಕೆ ಯಾರು ಏನು ಕೇಳಿಲ್ಲ. ಈಗ ಒಂದ್ ತಿಂಗಳ ಹಿಂದ್ಗಡೆ ವಾರ್ಡನ್ ಚೇಂಜ್ ಆಗಿದ್ದಕ್ಕೆ ಈಗ ಇದಷ್ಟು ಕೇಳ್ತಾ ಇದಾರೆ. ನೀವು ಹೆಚ್ಚುವರಿ ವಿದ್ಯಾರ್ಥಿ ಹೊರಗೆ ಹೋಗಿ ಅದು ಮೇನ್ ಆಗಿ ಗ್ಯಾಸ್ ಪ್ರಾಬ್ಲಮ್ ಒತ್ತಿ ಹೇಳಿ ನಮ್ಮನ್ನ ಹೊರಗೆ ಕಳ್ಸಕ್ ಪ್ರಯತ್ನ ಮಾಡ್ತಾವ್ರೆ. ಈಗ ಡೈಲಿ ಎಷ್ಟು ಜನ? 160 ಮೆಂಬರ್ಸ್ ಅದಾರ. 160 ಮೆಂಬರ್ಸ್ ಅಷ್ಟು ಜನ ಊಟ ಮಾಡ್ತಾರಲ್ಲ ಡೈಲಿ? ಮಾಡ್ತಾರ. ಉಳ್ಕೊಂಡಿದ್ದ ಏನ್ ಮಾಡ್ತಾರ ಗೊತ್ತಿಲ್ಲ. ಮತ್ತೆ ನಿಮಗೆ ಊಟ ಕೊಡಕ್ಕೆ ಅವ್ರಿಗೆ ರೋಗ ಕಾರಣ ಸಮಸ್ಯೆ ಇರಲಿಲ್ಲ. ಕಳೆದ ಒಂದು ವಾರದಿಂದ ಹಾಸ್ಟೆಲ್ ಏನು ಇನ್ಫ್ಲುಯೆನ್ಸ್ ವಿದ್ಯಾರ್ಥಿಗಳಿದ್ದಾರೆ ಆ ವಿದ್ಯಾರ್ಥಿಗಳಿಗೆ ಮೊದಲು ಊಟ ಕೊಡ್ತಿರ್ಲಿಲ್ಲ. ನಾರ್ತ್ ಕರ್ನಾಟಕದಿಂದ ಸುಮಾರು 20ಕ್ಕೂ ಅಧಿಕ ವಿದ್ಯಾರ್ಥಿಗಳು ಮತ್ತೆ ಅರಸೀಕೆರೆ ಭಾಗ ಹೀಗೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ವಿದ್ಯಾರ್ಥಿಗಳು ಬಂದಿದ್ದಾರೆ. ಇವರು ಯುದ್ಧ ಅಂತ ಹೇಳ್ಬಿಟ್ಟು ಯುದ್ಧ ಆದ ಗ್ಯಾಸ್ ಬರ್ತಿಲ್ಲ ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಮೊದಲು ಊಟನ ನಿಲ್ಲಿಸಿದ್ದಾರೆ. ಎಲ್ಲಿ ಇನ್ಫ್ಲುಯೆನ್ಸ್ ವಿದ್ಯಾರ್ಥಿಗಳಿಗೆ ಒಂದು. ಎರಡನೇದೇನಂದ್ರೆ ವಿದ್ಯಾರ್ಥಿಗಳಿಗೆ ಊಟ ನಿಲ್ಲಿಸಿದ್ದಾರೆ, ಆದ್ರೆ ದಿನ 2 ಬಕೆಟ್ ಊಟ ಉಳಿತೈತೆ. ಆ ಅನ್ನನು ಕೂಡ ಅವರು ಮಕ್ಕಳಿಗೆ ಊಟ ಬಡಿಸ್ತಾರೆ. ಎರಡನೇದು, ಇವತ್ತು ಏನಾಗಿದೆ, ಇವತ್ತು ಮಂಗಳವಾರ ಹಾಸ್ಟೆಲ್ ಚಿಕನ್ ಸಾರ್ ಇತ್ತು. ಚಿಕನ್ ಇದ್ದಂತ ಪಕ್ಷದಲ್ಲಿ ಮಕ್ಕಳು ಚಿಕನ್ ಚೆನ್ನಾಗಿಲ್ಲ ಮತ್ತೆ ಚಿಕನ್ ರೆಕ್ಕೆ ಪುಕ್ಕಗಳು ಇದಾವೆ ಅಂತ ಕೇಳಿದಂತ ಪಕ್ಷದಲ್ಲಿ ವಾರ್ಡನ್ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿ ಇಲಾಖೆಯವರೇ ಹಿಂಗ್ ಕೊಡ್ತಾವ್ರೆ, ನಾನು ಕೊಡ್ತೀನಿ, ನೀವೇನ್ ಮಾಡ್ತೀರಾ, ನನ್ನ ಹತ್ರ ಏನು ಕಿತ್ಕೊಳಕ್ಕಾಗಲ್ಲ, ನೀವು ಇಲಾಖೆನ ಕೇಳ್ಕೊಳ್ಳಿ ಅಂತೇಳಿ ಒಂದು 10 ವಿದ್ಯಾರ್ಥಿಗಳಿಗೆ ಧಮಕಿ ಹಾಕಿದ್ದಾರೆ. ಇಂತಹ ಕೇಳಕ್ಕೆ ನಾನು ಒಂದು 8 ಗಂಟೆ ಸುಮಾರು ಇಂತ ಕೇಳಕ್ ಬಂದಾಗ, ಸರ್ ಏನ್ ಸರ್ ಇವತ್ತು ಚಿಕನ್ ಊಟ ಹಿಂಗ್ ಚೆನ್ನಾಗಿಲ್ವಂತಲ್ಲ, ಯಾಕೆ ಕೊಟ್ಟಿದ್ರಿ ಅಂತ ಕೇಳ ಪಕ್ಷದಲ್ಲಿ ನಮ್ಮ ಮೇಲೆ ಹಲ್ಲೆ ಮಾಡೋದು ಜೊತೆಗೆ ವಾರ್ಡನ್ ಸರ್, ನಿನ್ನ ನಾನು ಎಲ್ಲಿ ಹೊಡಿಸ್ಬೇಕು ನಾನು ಹೊಡಿಸ್ತೀನಿ, ನಿನ್ ಮೇಲೆ ಕೇಸ್ ಮಾಡ್ತೀನಿ, ಇದು ನಾನು ಶಪಥ ಮಾಡ್ತಿದ್ದೀನಿ ಅಂತ ಹೇಳಿ ನನ್ನ ಮೇಲೆ ಹಲ್ಲೆ ಮಾಡಕ್ ಬಂದ್ರು. ಆ ನಂತರ ವಿದ್ಯಾರ್ಥಿಗಳು ವಿಡಿಯೋ ಇದ್ದಾರೆ, ಅಲ್ಲಿಯ ಅಡಿಗೆ ಭಟ್ರುಗಳೇನಿದ್ದಾರೆ ಅವರು ವಾರ್ಡನ್ನ ತಿಳ್ಕೊಂಡು ಹೋದ್ರು. ಸರ್ ಇಲ್ಲ ಸರ್ ಬನ್ನಿ ಸರ್, ಬೇಡ ಸರ್, ವಿದ್ಯಾರ್ಥಿಗಳ ಮೇಲೆ ಏನು ಗಲಾಟೆ ಮಾಡ್ತಾ ಇದೀರಿ ಅಂತವ. ಆದ್ರೂ ಕೂಡ ವಾರ್ಡನ್ನು ಚಾಲೆಂಜ್ ಹಾಕಿ, ನಾನು ನಿಮ್ಮ ವಿದ್ಯಾರ್ಥಿಗಳು ಯಾರು ಗಲಾಟೆ ಮಾಡಿದ್ರೆ ಅಷ್ಟು ವಿದ್ಯಾರ್ಥಿಗಳನ್ನ ಹೊಡಿಸ್ತೀನಿ ಮತ್ತೆ ಕೇಸ್ ಹಾಕ್ಸ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ನಮಗೆ ಚಾಲೆಂಜ್ ಮಾಡಿ ಹೋಗಿದ್ದಾರೆ. ನಮಗೆ ಮೇಲಾಧಿಕಾರಿಗಳು ಬರೋವರೆಗೂ ನಮಗೆ ರಾತ್ರಿ ಪ್ರತಿಭಟನೆ ನಡೆಸ್ತಾನೆ ಇರ್ತೀವಿ. ಈ ಪ್ರತಿಭಟನೆ ಬೆಳಗಾನ ಮುಂದುವರಿತಾನೆ ಇರ್ತದೆ. ಈ ಸಮಸ್ಯೆ ಸೃಷ್ಟಿಯಾಗಕ್ಕೆ ಏನ್ ಚಿಕನ್ ಪೀಸೇ ಕಾರಣ ಆಯ್ತಾ? ಊಟದಲ್ಲಿ ಕಳಪೆ ಇತ್ತು, ಹಾಸ್ಟೆಲ್ ಕೂಡ ಮೂಲಭೂತ ಸೌಕರ್ಯಗಳಿಲ್ಲ, ವಿದ್ಯಾರ್ಥಿಗಳು ಎಲ್ಲಾನು ಅನುಸರಿಸ್ಕೊಂಡು ಹೋಗ್ತಾ ಇದ್ರು. ಈಗ ನೀವು ಹಾಸ್ಟೆಲ್ಗಳನ್ನ ನೋಡಬಹುದು, ವಾಶ್ರೂಮ್ಗಳು ಸರಿ ಇಲ್ಲ, ರೂಮ್ಗಳು ಸರಿ ಇಲ್ಲ, ಮತ್ತೆ ಸೊಳ್ಳೆ ತಿಗಣೆಗಳ ಕಾಟ ಜಾಸ್ತಿ ಇದೆ. ಎಲ್ಲಾ ನಡುವೆಗಳು ವಿದ್ಯಾರ್ಥಿಗಳು ಅನುಸರಿಸ್ಕೊಂಡು ಹೋಗ್ತಿದ್ದಾರೆ. ನೀವು ವಾಶ್ರೂಮ್ಗಳಿಗೆ ಒಂದ್ಸಲಿ ಹೋಗಿ ನೋಡ್ಬಿಟ್ರೆ ಸುಸು ಮಾಡಕ್ಕೂ ಮನಸ್ಸಾಗಲ್ಲ, ಅಷ್ಟು ಕೆಟ್ಟ ಹೀನಾಯವಾಗಿದ್ದಾವೆ. ಒಂದು ನರಕ ಯಾತನೆ. ಜೈಲಲ್ಲಿರೋ ಕೈದಿಗಳೇ ಎಷ್ಟೋ ಉತ್ತಮವಾಗಿ ಜೀವನವನ್ನು ನಡೆಸ್ತಿದ್ದಾರೆ ನಮ್ಮ ಹಾಸ್ಟೆಲ್ ವಿದ್ಯಾರ್ಥಿಗಳಿಗಿಂತ. ಅದನ್ನು ನಾವು ಹೊರತುಪಡಿಸ್ಕೊಂಡು ನಮ್ಮ ಜೀವನವನ್ನು ನಡೆಸುವಂತ ಸಂದರ್ಭದಲ್ಲಿ ಒಂದು ಊಟ ಚೆನ್ನಾಗಿರೋದನ್ನ ಕೊಡಿ ಅಂದಾಗ ಇವರು ತನ್ನ ರಾಜಕೀಯ ಹಿತಾಸಕ್ತಿ ಇದೆ, ವರ್ಚಸ್ಸಿದೆ ಅಂದ್ಬಿಟ್ಟು ನೀನನ್ನು ಏನ್ ಮಾಡ್ಬೇಕು ನಾನು ಮಾಡ್ತೀನಿ, ಅಥವಾ ಎಲ್ಲಿಗೆ ಕರೆಸ್ಬೇಕು ನಾನು ಕರೆಸ್ತೀನಿ, ನಿನ್ ಮೇಲೆ ಕೇಸ್ ಹಾಕಿಸ್ತೀನಿ ಅಂತ ಅಂದ್ರೆ ಯಾರು ಹೋಗ್ತಾರೆ? ನಾವು ಇಲಾಖೆಯ ಮೇಲಾಧಿಕಾರಿಗಳು ಬರಬೇಕು, ನಾವು ಪ್ರತಿಭಟನೆಯಿಂದ ಹಿಂದೆ ತಗೋಬೇಕು. ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತಾ ಇದೀವಿ. ನೋಡಿ, ಹುಡುಗ 4 ದಿನದಿಂದ ಊಟ ಮಾಡಿಲ್ಲ. ನಿಮಿಷ, ನಾನು ಕೇಳಿದ ಕ್ವಶನ್ ಇದು ಸೃಷ್ಟಿಯಾಗ ಕಾರಣವೇ ಚಿಕನ್ ಪೀಸ್ ಅಂತ ಕೇಳಿದ್ದು ನಾನು. ಕಳೆದ ಒಂದು ವಾರದಿಂದ ಹಾಸ್ಟೆಲ್ ಏನು ಇನ್ಫ್ಲುಯೆನ್ಸ್ ವಿದ್ಯಾರ್ಥಿಗಳಿದ್ದಾರೆ ಆ ವಿದ್ಯಾರ್ಥಿಗಳಿಗೆ ಮೊದಲು ಊಟ ಕೊಡ್ತಿರ್ಲಿಲ್ಲ. ನಾರ್ತ್ ಕರ್ನಾಟಕದಿಂದ ಸುಮಾರು 20ಕ್ಕೂ ಅಧಿಕ ವಿದ್ಯಾರ್ಥಿಗಳು ಮತ್ತೆ ಅರಸೀಕೆರೆ ಭಾಗ ಹೀಗೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ವಿದ್ಯಾರ್ಥಿಗಳು ಬಂದಿದ್ದಾರೆ.
ಇವ್ರು ಯುದ್ಧ ಅಂತ ಹೇಳ್ಬಿಟ್ಟು ಯುದ್ಧ ಆದಾಗ ಗ್ಯಾಸ್ ಬರ್ತಿಲ್ಲ ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಮೊದಲು ಊಟನ ನಿಲ್ಸಿದ್ದಾರೆ. ಎಲ್ಲಿ ಹೊರ ಇನ್ಫ್ಲೂಯೆನ್ಸ್ ವಿದ್ಯಾರ್ಥಿಗಳಿಗೆ. ಒಂದು ಎರಡನೇದೇನಂದ್ರೆ ವಿದ್ಯಾರ್ಥಿಗಳಿಗೆ ಊಟ ನಿಲ್ಸಿದ್ದಾರೆ, ಆದ್ರೆ ದಿನ 2 ಬಕೆಟ್ ಊಟ ಉಳಿತೈತೆ. ಆ ಅನ್ನನು ಕೂಡ ಅವರು ಮಕ್ಕಳಿಗೆ ಊಟ ಬಡಿಸ್ತಾರೆ. ಎರಡನೇದು, ಇವತ್ತೇನಾಗಿದೆ, ಇವತ್ತು ಮಂಗಳವಾರ ಹಾಸ್ಟೆಲ್ ಚಿಕನ್ ಸಾರ್ ಇತ್ತು. ಚಿಕನ್ ಇದ್ದಂತ ಪಕ್ಷದಲ್ಲಿ ಮಕ್ಕಳು ಚಿಕನ್ ಚೆನ್ನಾಗಿಲ್ಲ ಮತ್ತೆ ಚಿಕನ್ ರೆಕ್ಕೆ ಪುಕ್ಕಗಳು ಇದಾವೆ ಅಂತ ಕೇಳಿದಂತ ಪಕ್ಷದಲ್ಲಿ ವಾರ್ಡನ್ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿ ಇಲಾಖೆಯವರು ಹಿಂಗ್ ಕೊಡ್ತಾವ್ರೆ, ನಾನು ಕೊಡ್ತೀನಿ, ನೀವೇನ್ ಮಾಡ್ತೀರಾ, ನನ್ನ ಹತ್ರ ಏನು ಕಿತ್ಕೊಳಕ್ಕಾಗಲ್ಲ, ನೀವು ಇಲಾಖೆನ ಕೇಳ್ಕೊಳ್ಳಿ ಅಂತೇಳಿ ಒಂದು 10 ವಿದ್ಯಾರ್ಥಿಗಳಿಗೆ ಧಮಕಿ ಹಾಕಿದ್ದಾರೆ. ಇಂತಹ ಕೇಳಕ್ಕೆ ನಾನು ಒಂದು 8 ಗಂಟೆ ಸುಮಾರು ಇಂತ ಕೇಳಕ್ ಬಂದಾಗ, ಸರ್ ಏನ್ ಸರ್ ಚಿಕನ್ ಊಟ ಹಿಂಗ್ ಚೆನ್ನಾಗಿಲ್ವಂತಲ್ಲ, ಯಾಕೆ ಕೊಟ್ಟಿದ್ದೀರಿ ಅಂತ ಕೇಳ ಪಕ್ಷದಲ್ಲಿ ನಮ್ಮ ಮೇಲೆ ಹಲ್ಲೆ ಮಾಡೋದ್ರ ಜೊತೆಗೆ ವಾರ್ಡನ್ ಸರ್, ನಿನ್ನ ನಾನು ಎಲ್ಲಿ ಹೊಡಿಸ್ಬೇಕು ನಾನು ಹೊಡಿಸ್ತೀನಿ, ನಿನ್ ಮೇಲೆ ಕೇಸ್ ಮಾಡ್ತೀನಿ, ಇದು ನಾನು ಶಪಥ ಮಾಡ್ತಿದ್ದೀನಿ ಅಂತ ಹೇಳಿ ನನ್ನ ಮೇಲೆ ಹಲ್ಲೆ ಮಾಡಕ್ ಬಂದ್ರು. ಆ ನಂತರ ವಿದ್ಯಾರ್ಥಿಗಳು ವಿಡಿಯೋ ಇದ್ದಾರೆ, ಅಲ್ಲಿಯ ಅಡಿಗೆ ಭಟ್ರುಗಳು ಏನಿದ್ದಾರೆ ಅವರು ವಾರ್ಡನ್ನ ತಳ್ಕೊಂಡು ಹೋದ್ರು. ಸರ್ ಇಲ್ಲ ಸರ್ ಬನ್ನಿ ಸರ್, ಬೇಡ ಸರ್, ವಿದ್ಯಾರ್ಥಿಗಳ ಮೇಲೆ ಏನು ಗಲಾಟೆ ಮಾಡ್ತಾ ಇದೀರಿ ಅಂತವ. ಆದ್ರೂ ಕೂಡ ವಾರ್ಡನ್ನು ಚಾಲೆಂಜ್ ಹಾಕಿ, ನಾನು ನಿಮ್ಮ ವಿದ್ಯಾರ್ಥಿಗಳು ಯಾರು ಗಲಾಟೆ ಮಾಡಿದ್ರೆ ಅಷ್ಟು ವಿದ್ಯಾರ್ಥಿಗಳ ಹೊಡಿಸ್ತೀನಿ ಮತ್ತೆ ಕೇಸ್ ಹಾಕ್ಸ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ನಮಗೆ ಚಾಲೆಂಜ್ ಮಾಡಿ ಹೋಗಿದ್ದಾರೆ. ನಮಗೆ ಮೇಲಾಧಿಕಾರಿಗಳು ಬರೋವರೆಗೂ ನಮಗೆ ರಾತ್ರಿ ಪ್ರತಿಭಟನೆ ನಡೆಸ್ತಾನೆ ಇರ್ತೀವಿ. ಈ ಪ್ರತಿಭಟನೆ ಬೆಳಗಾನ ಮುಂದುವರಿತಾನೆ ಇರ್ತದೆ. ಊಟದಲ್ಲಿ ಕಳಪೆ ಇತ್ತು, ಹಾಸ್ಟೆಲ್ ಕೂಡ ಮೂಲಭೂತ ಸೌಕರ್ಯಗಳಿಲ್ಲ. ವಿದ್ಯಾರ್ಥಿಗಳು ಎಲ್ಲಾನು ಅನುಸರಿಸ್ಕೊಂಡು ಹೋಗ್ತಾ ಇದ್ರು. ಈಗ ನೀವು ಹಾಸ್ಟೆಲ್ಗಳನ್ನ ನೋಡಬಹುದು, ವಾಶ್ರೂಮ್ಗಳು ಸರಿ ಇಲ್ಲ, ರೂಮ್ಗಳು ಸರಿ ಇಲ್ಲ, ಮತ್ತೆ ಸೊಳ್ಳೆ ತಿಗಣೆಗಳ ಕಾಟ ಜಾಸ್ತಿ ಇದೆ. ಎಲ್ಲಾ ನಡುವೆಗಳು ವಿದ್ಯಾರ್ಥಿಗಳು ಅನುಸರಿಸ್ಕೊಂಡು ಹೋಗ್ತಿದ್ದಾರೆ. ನೀವು ವಾಶ್ರೂಮ್ಗಳಿಗೆ ಒಂದ್ಸಲಿ ಹೋಗಿ ನೋಡ್ಬಿಟ್ರೆ ಸುಸು ಮಾಡೋಕ್ಕೂ ಮನಸ್ಸಾಗಲ್ಲ, ಅಷ್ಟು ಕೆಟ್ಟು ಹೀನಾಯವಾಗಿದ್ದಾವೆ. ಒಂದು ನರಕ ಯಾತನೆ. ಜೈಲಲ್ಲಿರೋ ಕೈದಿಗಳೇ ಎಷ್ಟೋ ಉತ್ತಮವಾಗಿ ಜೀವನವನ್ನು ನಡೆಸ್ತಿದ್ದಾರೆ ನಮ್ಮ ಹಾಸ್ಟೆಲ್ ವಿದ್ಯಾರ್ಥಿಗಳಿಗಿಂತ. ಅದನ್ನು ನಾವು ಹೊರತುಪಡಿಸ್ಕೊಂಡು ನಮ್ಮ ಜೀವನವನ್ನು ನಡೆಸುವಂತ ಸಂದರ್ಭದಲ್ಲಿ ಒಂದು ಊಟ ಚೆನ್ನಾಗಿರೋದನ್ನ ಕೊಡಿ ಅಂದಾಗ ಇವರು ತನ್ನ ರಾಜಕೀಯ ಹಿತಾಸಕ್ತಿ ಇದೆ, ವರ್ಚಸ್ಸಿದೆ ಅಂದ್ಬಿಟ್ಟು ನಿನ್ನನ್ನು ಏನ್ ಮಾಡ್ಬೇಕು ನಾನು ಮಾಡ್ತೀನಿ, ಅಥವಾ ಎಲ್ಲಿಗೆ ಕರೆಸ್ಬೇಕು ನಾನು ಕರೆಸ್ತೀನಿ, ನಿನ್ನ ಕೇಸ್ ಹಾಕಿಸ್ತೀನಿ ಅಂತ ಅಂದ್ರೆ ಯಾರು ಹೋಗ್ತಾರೆ? ನಾವು ಇಲಾಖೆಯ ಮೇಲಾಧಿಕಾರಿಗಳು ಬರಬೇಕು, ನಾವು ಪ್ರತಿಭಟನೆಯಿಂದ ಹಿಂದೆ ತಗೋಬೇಕು. ಆಮೇಲೆ ಏನಂತ ಹೇಳಿದಾರೆ ಅಂದ್ರೆ ಸರ್ ಚಿಕ್ಕನ ಸಮಸ್ಯೆ ಇದೆ, ರೆಕ್ಕೆ ಪುಕ್ಕಗಳಿದ್ದಾವೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ ಸರ್. ಆರೋಪ ಮಾಡಿದಂತ ಪಕ್ಷದಲ್ಲಿ ವಾರ್ಡನ್ ಸರ್ ವಿದ್ಯಾರ್ಥಿಗಳ ಮೇಲೆ ಸ್ವಲ್ಪ ಇದು ಮಾಡಿದ್ದಾರೆ. ಇಲಾಖೆಯಿಂದ ನನಗೆ ಚಿಕನ್ ಕೊಡ್ತಾ ಇರೋದು, ಇಲಾಖೆಯವ್ರು ಕೇಳ್ಕೊಳ್ಳಿ, ಇಲಾಖೆ ತಿಂತಾರೆ, ಕೆಲವೊಂದು ಪದಗಳು ಬಳಸಿದ್ದಾರೆ ಸರ್. ವಿದ್ಯಾರ್ಥಿಗಳು ಭಾರಿ ಬೇಜಾರಾಗಿ ಒಂದು 10 ಜನ ಏನ್ ಮಾಡಿದ್ದಾರೆ, ನನಗೆ ಫೋನ್ ಮಾಡಿದ್ರು ಸರ್, ನಾನು ಹೊರಗಡೆ ಇಂಟರ್ನ್ಶಿಪ್ ಅಲ್ಲಿ ಎಲ್ಲ ಸ್ಟೂಡೆಂಟ್ಸ್ ಇಂಟರ್ನ್ಶಿಪ್ ಹೋಗ್ಬೇಕು ಸರ್ ನೈಟ್ ಹೊತ್ತು. ಅಲ್ಲಿಂದ ಕರೆಕ್ಟಾಗಿ 8 ಗಂಟೆ ಆಗಿ ಸರ್ ಊಟ ಮಾಡಕ್ ಕ್ಲೋಸ್ ಆಗುತ್ತೆ. ಏನ್ ಸರ್ ವಿದ್ಯಾರ್ಥಿಗಳು ಹಿಂಗೆಲ್ಲ ಅಂದ್ರು ಅಂತಲ್ಲ ಸರ್, ವಿದ್ಯಾರ್ಥಿಗಳು ನನಗೆ ಫೋನ್ ಮಾಡಿದ್ರು. ವಾರ್ಡನ್ ಸರ್ ಏನಂದ್ರು ಅಂದ್ರೆ, ನೀನ್ ಯಾವನೋ ಕೇಳಕ್ಕೆ, ನಿನ್ನ ಯಾವನಿಗೆ ಕೇಳಕ್ ರೈಟ್ಸ್ ಇರೋದು ಅಲ್ಲ ಸರ್, ಏನೋ ಪದಗಳು ಮುಗಿಸ್ಬಿಡ್ತೀನಿ ಸರ್. ಏನಂದ್ರು ಅಂತ, ನೀನ್ ಯಾವನೋ ಕೇಳಕ್ಕೆ, ನಿನ್ಗೇನೋ ಕೇಳಕ್ ರೈಟ್ಸ್ ಇರೋದು, ನೀನನ್ನ ಎಲ್ಲಿ ಹೊಡಿಸ್ಬೇಕು ನಾನು ಹೊಡಿಸ್ತೀನಿ, ನಿನ್ ಮೇಲೆ ಕೇಸ್ ಮಾಡ್ತೀನಿ ಅಂತ ಹೇಳಿ ಏಕೆ ಹಿಂಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಕ್ ಬಂದಾಗ ನಿಮ್ ಸಿಬ್ಬಂದಿಗಳನ್ನ ನೀವು ಪರ್ಸನಲ್ ಆಮೇಲೆ ಕೇಳಿ ಬಂದಾಗ ನಾನು ಏನ್ ಪ್ರತಿಕ್ರಿಯೆ ಕೊಡಿ ಸರ್? ನಾನು ಕೇಳಿದ್ದು ಒಂದೊತ್ತು ಊಟ ಕರೆಕ್ಟಾಗಿ ಕೊಡಿ ಅಂತ. ಹಾಸ್ಟೆಲ್ ನಿಮ್ಗೆ ಗೊತ್ತು ಮೂಲಭೂತ ಸೌಕರ್ಯಗಳು ಒಂಚೂರು ಇಲ್ಲ. ಊಟ ಯಾವ ಕೊಡ್ತಾರಪ್ಪ ಎಲ್ರು ಏನ್ ಹೇಳ್ತಿದ್ರಲ್ಲ ಈಗ ಅನ್ನದ್ದು ಸರ್ ಇವಾಗ ಮಧ್ಯಾಹ್ನ ಅನ್ನ ಮಾಡ್ತಾರೆ, ನಾವ್ ಬರ್ತೀವಿ. ಈಗ ಬೇರೆ ಡಿಗ್ರಿ ಹುಡುಗರು ಇದ್ದಾರೆ, ಮಧ್ಯಾಹ್ನ ಅನ್ನ ಮಾಡ್ತಾರಲ್ಲ ಸ್ವಲ್ಪ ಜಾಸ್ತಿನೇ ಮಾಡ್ತಾರೆ, ಸಾಯಂಕಾಲ ಅದನ್ನೇ ಅನ್ನ ಕೊಡ್ತಾರೆ, ಮುಚ್ಚಿಡ್ತಾರೆ, ಅದೆಲ್ಲ ನೀರು ಹೊಡೆದಿರುತ್ತೆ. ಆ ಅನ್ನ ಊಟ ಮಾಡೋದಾಗುತ್ತಾ ಸರ್? ಸಾಕು, ನಾವ್ ಆ ಅನ್ನನು ಕೊಡ್ತಿದ್ದೀರಾ ಅಂತ ಕೇಳಿಲ್ಲ ಸರ್. ಸರ್ ಇದು ಕಂಟಿನ್ಯೂ ಆಗಿ ಅಂತಲ್ಲ, 1 ತಿಂಗಳಿಂದ 2 ತಿಂಗಳಿಂದ 15 ದಿನದಿಂದ ವಾರದಿಂದ ಇವತ್ತಿಂದ ಹೇಳಿ ನಮ್ಗೆ. ಈಗ ಸರ್ ನಾವ್ ಬರೋದು 5 ಗಂಟೆ ಬರ್ತೀವಿ ಅಲ್ಲ ಸರ್, 1 ನಿಮಿಷ 5 ಗಂಟೆ ಬರ್ತೀವಿ ನಾವು. ಶನಿವಾರ ಅಷ್ಟೇ ಮಧ್ಯಾಹ್ನ 1 ಗಂಟೆ ಬರೋದು. ಮಾತಾಡ್ಲಿ ಬಿಡಿ, ಮಾತಾಡಿ. ಅಲ್ಲ ಪಕ್ಕದಲ್ಲಿ ಆಫೀಸ್ ಇದೆ, ಬಂದು ಹೇಳ್ಬೋದಲ್ವಾ ನೀವು? ಸರ್ ನಿಮ್ಗೆ ಗೊತ್ತು, ಈಗ ನಾನ್ ದೂರ ತಂದ್ರೆ ಏನ್ರಪ್ಪ ಇದು ಕಲ್ಲು ಕಟ್ಟೋದು ಯಾವಾಗ್ಲೂ ರೋದ್ನೆ ಅಂತ ನಮ್ಗೆ ಗೊತ್ತು. ಓದಕ್ ಬಂದಿದ್ಯಲ್ಲ ಸರ್, 1 ನಿಮಿಷ ಒಂದೊತ್ತು ಊಟ ಕೊಟ್ರೆ ಏನ್ ಬೇಕಾದ್ರೆ ಸ್ವೀಕಾರ ಮಾಡ್ತೀವಿ ಸರ್. ನಮ್ದು ಯಾಕಂದ್ರೆ ಬಿಡಿ ಸರ್, ಮನೇಲಿ ಇದ್ರು ನಾವು ತಂಗ್ಳನ್ನೇ ತಿಂತಿದ್ದೆ, ನಮ್ಮ ಮನೇಲಿ ಬಿಸಿ ಊಟ ಕೊಟ್ಟು ಬಿಸಿ ಊಟ ಕೊಟ್ಟು ಬೆಳೆಸಿರ್ಲಿಲ್ಲ ಸರ್. ಇವತ್ ನಾವು ಕೇಳಿದೇನು ಅಂದ್ರೆ, ಬರೀ ಹೊತ್ತು ಚಿಕನ್ ನೀವು ಕರೆಕ್ಟಾಗಿ ಕೊಟ್ಟಿಲ್ಲ ಅಂದ್ರೆ ಇವರು ನಿನ್ನ ನೋಡ್ತೀನಿ, ನಿನ್ ಗೋಡಿತೀನಿ, ನಿನ್ ಮೇಲೆ ಕೇಸ್ ಹಾಕ್ತೀನಿ, ನೀನ್ ಎಲ್ಲಿ ವಿಚಾರಿಸ್ಕೋಬೇಕು ಅಲ್ಲಿ ವಿಚಾರಿಸ್ಕೊತೀನಿ, ಯಾವಂತ ಕೊಯ್ತೀಯಾ ಡಿಒಗೆ, ನಾನು ಡಿಒಗೆ ಕಂಟ್ರೋಲ್ ಮಾಡ್ತೀರ ನಾನು ಅಂತ ಡಿಒಗೆ ನಾನು ಇದು ಮಾಡಿದೀನಿ ಅಂದಾಗ ಅಂದಿಲ್ವೇನ್ರಪ್ಪ ಡಿಒಗೆ ನಾನು ಹೇಳ್ತೀನಿ ಕೇಳಿ ಸರ್. ಒಬ್ಬ ಡಿಸ್ಟ್ರಿಕ್ಟ್ ಆಫೀಸರ್ಗೆ ಡಿಒಗೆನೆ ನಾನು ನೋಡ್ಕೊತೀನಿ, ಡಿಒಗೆ ಅವಾಜ್ ಹಾಕಿರೋ ಮಗ ನಾನು ಅಂತ ಎಂದಾಗ ನಾನೇನ್ ಪ್ರತಿಕ್ರಿಯೆ ಕೊಡ್ಲಿ? ಇಲ್ಲಪ್ಪ ನೋಡಮ್ಮ ಮುಂದೆ ಹೇಳಪ್ಪ. ಇನ್ನೊಂದು ಮಾತಾಡಿದ್ದಾರೆ ಸರ್. ಒಂದ್ ನಿಮಿಷ ಇರ್ರಿ, ನೀವು ಮಾತಾಡೋಣ. ಇಂಪ್ಲಾಯ್ಸ್ ಯಾರು ಇರ್ತಾರೆ, ಗ್ಯಾಸ್ ಸಿಲಿಂಡರ್ ಅಭಾವ ಇದೆ, ಇಂಪ್ಲಾಯ್ಸ್ ಯಾರು ನಿಮ್ಗೆ ಫೋನ್ ಮಾಡಿದೆ ನಾನು. ನೀವು ಹೇಳಿ ಮಾತಾಡ್ತೀನಿ. ನೀವು ಫೋನ್ ಮಾಡಿದಾಗ ನಾವು ಯಾರು ಕಳಿಸಿಲ್ಲ ಅಂತ ಹೇಳಿದ್ರಿ. ನೀವು ಹೇಳಿದಾಗ ಇಂಪ್ಲಾಯ್ಸ್ ಹುಡುಗರೆಲ್ಲ ಕಳಿಸಿದ್ಕೆ ಇವರು
ನಮ್ಮ ಕಡೆ ಹುಡುಗರು ಇವೆಲ್ಲ ಕೊಡಬೇಕು ಅಂತೇಳಿ ಡಿಗ್ರಿಗಳು 3 ಜನಕ್ಕೆ ಕೊಡಿ ಮೆಗ್ತಾರೆಲ್ಲ ಹೆಂಗೆ ಇದು ಮಾಡುತ್ತೆ ಹಾಗೆ ಹೀಗೆ ಅಂದ್ರು ನಾನು ಸುಮ್ಮನೆ ಆದೆ. ಇವರು ಅಷ್ಟಕ್ಕೆ ಬಂದ್ಬಿಟ್ಟು ಕೋಳಿ ರೆಕ್ಕೆ ಇದೆ, ಕಾಲಿದೆ, ನೀವು ಬರೀದೇ ತತ್ತೀರಿ ಅಂದ್ರೆ ಬೇಜಾರಾಗಲ್ವ ಸರ್? ಚಿಕನ್ ರೆಕ್ಕೆ ಕಾಲಿ ಇದ್ರೆ ಕೊಡ್ತಾರಲ್ಲ ಅವರಾಗೆ ನಾವೀಗ 40 ಹುಡುಗ ಎತ್ತರ್ಬೇಕು ಚಿಕನ್ 4 ಪೀಸ್ ಕೊಡ್ತಾರಾ? ಎಷ್ಟು ಅಷ್ಟೇ ಕೊಡೋದು, ಮಾತಾಡ್ತಾರೆ 4 ಪೀಸ್ ಹಾಕಿ ಕೊಡ್ತಾರೆ. 100 ಗ್ರಾಮ್ ಇರುತ್ತೆ, 100 ಗ್ರಾಮ್ ಕಷ್ಟ ಕೊಡ್ತೀವಿ. ಅಲ್ಲಪ್ಪ, ನಮ್ಮ ಇಲಾಖೆ ಗೈಡ್ಲೈನ್ಸ್ ಪ್ರಕಾರ ಒಬ್ಬ ಸ್ಟೂಡೆಂಟ್ಗೆ ಮಿನಿಮಮ್ 100 ಗ್ರಾಮ್ ಕೊಡ್ಬೇಕಂತ ಗೈಡ್ಲೈನ್ಸ್ ಇದೆ. 4 ಪೀಸ್ 5 ಪೀಸ್ ಕೊಡಕತ್ತ 100 ಗ್ರಾಮ್ ಇದ್ರೆ ತೊಂದ್ರೆ ಇಲ್ಲ. ಅಲ್ಲ, ನಾವೇನ್ ಅರ್ಥ ಮಾಡಕ್ಕಾಗಲ್ಲ. ಫೀಸ್ ಒಂದು 10 ಗ್ರಾಮ್ ಜಾಸ್ತಿ ಹೋದ್ರೆ 10 ಗ್ರಾಮ್ ಗ್ರಾಮ್ ಅಂತ ಇಂಪ್ಲೇಸ್ ಮಕ್ಕಳು ನಮ್ಮ ಒಬ್ಬರು ಹಾಸ್ಟೆಲ್ ಇಲ್ಲ, ಎಲ್ಲ ಹಾಸ್ಟೆಲ್ ಇದ್ದಾರೆ. ಒಬ್ಬರದೇ ಇಲ್ಲ. ನಾವು ಬರ್ತಾರೆ. ಹೌದಪ್ಪ, ಎಲ್ಲ ಹಾಸ್ಟೆಲ್ ಅಲ್ಲೇ ಬರ್ತಾರೆ ಸರ್ ಈಗ ಅಲ್ಲ ಅವರು ಹಾಸ್ಟೆಲ್ ಇರ್ಲಿ ಇಲ್ಲ. ಈ ಹಾಸ್ಟೆಲ್ ಏನ್ ಅಲರ್ಟ್ ಮಾಡಿದೀವಿ, ಎಷ್ಟು ಇಂಪ್ಲೇಸ್ ಮಕ್ಳು ಅದು ಸೇರ್ಸ್ ಕೊಡ್ಬೇಕು. ನೀವು ಸೇರ್ಸ್ ಕೊಡಕ್ಕೆ ಕೊಡ್ಬೇಕು, ಎಲ್ಲ ಹಾಸ್ಟೆಲ್ ಕೊಡ್ತಿದ್ದೀರಿ. ಆಗ ಬಿಡಿ, ಮಾಡ್ಕೊತೀವಿ. ಇರೋದ್ ಮಾಡ್ಕಪ್ಪ. ಅಡ್ಮಿಷನ್ ಮಕ್ಳಿಗೆಲ್ಲ ಹೇಳ್ತಾರೆ ಅವರು, ಇಂಪ್ಲೂಯೆನ್ಸ್ ಮಕ್ಳಿಗೆ ಕೊಡ್ತಾರೆ. ನಾನು ಅದ್ರ ಜೊತೆಗೆ ಏನ್ ಗೊತ್ತಾ, ಮಕ್ಳುಗಳು ಏನಾದ್ರು ಕೇಳಿದಾಗ ಇಂಪ್ಲೇಸ್ ಮಕ್ಳು ಎಲ್ಲ ಹಾಸ್ಟೆಲ್ ಇದಾರೆ, ಇನ್ಕ್ಲೂಡಿಂಗ್ ಬಾಯ್ಸ್ ಗರ್ಲ್ಸ್ ಎಲ್ಲ ಹಾಸ್ಟೆಲ್ ಇದಾರೆ. ಇದು ಕೊಡ್ಬೇಕು ಅಂದ್ರೆ ಏನಂತ ಹೇಳಿದೆ ನಾನು, ಎಲ್ಲ ಹುಡುಗ ಕೊಡ್ಬೇಕು, ಮಕ್ಳಿಗೆ ಇದ್ ಮಾಡಬಾರ್ದು. ಒಬ್ರಿಗೆ ಕೊಟ್ಟರು ಒಬ್ರಿಗೆ ಇದಾಗುತ್ತೆ. ಮೊಟ್ಟೆ ಬಾಳೆ ಎಲ್ಲ ಕೊಡಿ ಅಂತ ಕೊಡ್ಸಿರ್ತಾನೆ. ಕೊಡ್ಸಿದ್ನೇ ಇಲ್ವ ನಾನು? ಅಲ್ಲ, ಕೊಡ್ಸಿದ್ನೇ ಇಲ್ವಾ? ಮೊಟ್ಟೆ ಬಾಳೆಹಣ್ಣು ಕೆಲವು ಕೊಡ್ತಾರೆ, ಮೊಟ್ಟೆ ಬಾಳೆಹಣ್ಣು ಕೆಲವು ಹಾಸ್ಟೆಲ್ ಕೊಡ್ತಾ ಇಲ್ಲ ಇಂಪ್ಲೇಸ್ ಮಕ್ಳಿಗೆ. ಕೆಲವೊಂದು ಹುಡುಗರು ಇದಾವೆ ಸರ್, ಅನ್ನ ಸಾರು ಕೊಟ್ಟು ಊಟ ಮಾಡ್ತಾರೆ ಸರ್. ದಯವಿಟ್ಟು ಆ ಮಕ್ಕಳು ದುಡ್ಡು ಬೇಡಿ ಸರ್. 80 ಫೈಲ್ ಇಲ್ಲ ಸರ್. ಈಗ ನಾವು 400-500 ಕಿಲೋಮೀಟರ್ ಇಂದ ಬಂದಿರ್ತೀವಿ.